ದರ್ಶನ್ ಗ್ಯಾಂಗ್ನಿಂದ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತ್ವರಿತಗತಿಯಲ್ಲಿ ಟ್ರಯಲ್ ನಡೆಸಿ ಅನ್ನೋದಾಗಿ ನಟ ದರ್ಶನ್ ಮನವಿ ಮಾಡಿಕೊಂಡಿದ್ದಾರೆ. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತ್ವರಿತಗತಿಯಲ್ಲಿ ಟ್ರಯಲ್ ನಡೆಸೋದಕ್ಕೆ ದರ್ಶನ್ ಮನವಿ ಮಾಡಿಕೊಂಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ಆರೋಪಿ ದರ್ಶನ್ ಡೇ ಟು ಡೇ ಬೇಸಿಸ್ ಮೇಲೆ ವಿಚಾರಣೆ ನಡೆಸಿ ಅನ್ನೋದಾಗಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಸಿಆರ್ಪಿಸಿ 309 ಇದರ ಅಡಿಯಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ದರ್ಶನ್ 57ನೇ ಸೆಷನ್ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಸಿರೋದು. ಆರೋಪಿ ದರ್ಶನ್ ಪರ ವಕೀಲರಿಂದ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ನಿತ್ಯ ಪ್ರಕರಣದ ವಿಚಾರಣೆಯನ್ನ ನಡೆಸಿ ಅನ್ನೋದಾಗಿ ಮನವಿಯನ್ನ ಸಲ್ಲಿಸಿದ್ದಾರೆ. ದರ್ಶನ್ ಹುಟ್ಟು ಹಬ್ಬದ ದಿನವೇ ಅರ್ಜಿಯನ್ನ ಸಲ್ಲಿಕೆ ಮಾಡಿರೋದು. ಈಗಾಗಲೇ ಟ್ರಯಲ್ ನಡೀತಾ ಇದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಬಟ್ ತ್ವರಿತಗತಿಯಲ್ಲಿ ಟ್ರಯಲ್ ನಡೆಸಿ ಅನ್ನೋದಾಗಿ ದರ್ಶನ್ ಮನವಿ ಮಾಡಿಕೊಂಡಿದ್ದಾರೆ. ನಿನ್ನೆ ತಾನೇ ದರ್ಶನ್ ಅವರ ಹುಟ್ಟು ಹಬ್ಬ ಆಯಿತು. 49ನೇ ವಸಂತ ಕಾಲಿಟ್ಟಿದ್ದಾರೆ. ಇದ್ರ ಮಧ್ಯದಲ್ಲಿ ಸಿಆರ್ಪಿಸಿ 309 ಅಡಿಯಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. 57ನೇ ಸೆಷನ್ ನ್ಯಾಯಾಲಯಕ್ಕೆ ಆರೋಪಿ ದರ್ಶನ್ ಪರ ವಕೀಲರಿಂದ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿರೋದು. ಪ್ರತಿದಿನದ ಪ್ರಕರಣದ ವಿಚಾರಣೆಯನ್ನ ನಡೆಸಬಿಡಿ ಅನ್ನೋದಾಗಿ ಈ ಹಿಂದೆ ಕೂಡ ಹೇಳಿಕೆಯನ್ನು ದಾಖಲು ಮಾಡಿಕೊಂಡು ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಕೂಡ ರೇಣುಕಾಸ್ವಾಮಿ ಪ್ಯಾರೆಂಟ್ಸ್ ನ ಕೇಳಪಟ್ಟಿದ್ರು. ಅದಾದ ನಂತರದಲ್ಲಿ ದಚ್ಚು ಅರ್ಜಿಗೆ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಪ್ರಾಸಿಕ್ಯೂಷನ್ ಸಿದ್ಧತೆಯನ್ನ ನಡೆಸಿಕೊಳ್ತಿದೆ. ಈಗಾಗಲೇ ದರ್ಶನ್ ಜೈಲು ಸೇರಿ 6 ತಿಂಗಳು ಕಂಪ್ಲೀಟ್ ಆಗಿದೆ. ಆಗಸ್ಟ್ 14, 2025ರಂದು ಬೇಲ್ ರದ್ದಾಗಿ ಜೈಲು ಸೇರಿದ ದಾಸ ದರ್ಶನ್ ಪವಿತ್ರ ಸೇರಿ 7 ಮಂದಿಗೆ ಜಾಮೀನು ರದ್ದಾಗಿತ್ತು. ಇದೀಗ ದರ್ಶನ್ ಜೈಲು ಸೇರಿ 6 ತಿಂಗಳು ಪೂರ್ಣವಾಗಿದೆ. ಹೀಗಾಗಿ ಪ್ರತಿದಿನ ವಿಚಾರಣೆ ನಡೆಸೋದಕ್ಕೆ ದರ್ಶನ್ ಮನವಿ ಮಾಡಿಕೊಂಡಿದ್ದಾರೆ. ಶೀಘ್ರದಲ್ಲೇ ಜಾಮೀನು ಮೊರೆ ಹೋಗುವ ಸಾಧ್ಯತೆ ಇದೆ. ಈ ಹಿಂದೆ ಸೊಂಟ ನೋವು ಹಾಗೆ ಬೆನ್ನು ನೋವು ಫಿಸಿಯೋಥೆರಪಿ ಆಗಬೇಕು ಅನ್ನುವಂತ ಕಾರಣ ಸರ್ಜರಿಯನ್ನ ಮಾಡಿಸ್ಕೊಳ್ಬೇಕು ಅನ್ನುವಂತ ರೀಸನ್ ಅನ್ನ ಮುಂದಿಟ್ಕೊಂಡು ಬೇಲ್ ಅರ್ಜಿಯನ್ನ ತೆಗೆದುಕೊಂಡಿದ್ರು. ಅದಾದ ನಂತರದಲ್ಲಿ ಡೆವಿಲ್ ಸಿನಿಮಾದ ಚಿತ್ರೀಕರಣ ಆಗಬೇಕಾಗಿತ್ತು. ಎಲ್ಲ ರೀಸನ್ಸ್ ಅನ್ನ ಕೊಟ್ಟಿದ್ರು. ಬಟ್ ಈಗ ಮತ್ತೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ನಮಗೆ ಜಾಮೀನು ಬೇಕು ಅನ್ನೋದಾಗಿ. ಬಟ್ ಪ್ರಾಸಿಕ್ಯೂಷನ್ ಮತ್ತೊಂದು ಕಡೆ ಕೂಡ ಸಿದ್ಧತೆಯನ್ನ ನಡೆಸ್ಕೊಳ್ತಿದ್ದಾರೆ ರದ್ದತಿಯನ್ನ ಕೋರಿ.